ನೋಡ್ದೇನಪ್ಪ? ನೋಡ್ದ? ಬರಲ್ಲ ಬರಲ್ಲ ಅಂತ ಹೇಳ್ತಿದ್ದೆ, ಹೆಂಗ್ ಬಂದ್ ನಿಂತಿದಾರ ನೋಡು. ಇವ್ರಿಗೂ ಯಾಕ ಇವ್ರು ಮಾತಾಡ್ತಿರೋದು ನೋಡಿದೆ? ಯಾಕ ಅವ್ರ ಕಡೆನೆ ಮಾತಾಡ್ತಿದಾರ ಬೇರೆ? ಹ್ಞೂ, ಯಾಕಾದ್ರೂ ಇರ್ಲಿ ಒಂದ್ಸರಿ ನೋಡಿ ಕರೆಕ್ಟಾಗಿ ಕೇಳಪ್ಪ ನೀನು. ಹ್ಞೂ, ನೋಡಿ ಬಂದು ಹೆಂಗ್ ನಿಂತಿದಾರಂತ ಅವರು. ಏನ್ಸ? ನೋಡಿರಾ? ನಮ್ದೇ ಏನ್ಸ ಮನೆ? ಕರೆಕ್ಟಾಗಿ ನೋಡಿರೇನ್ಸ? ತಡಿಯಪ್ಪ, ನಿನ್ಕಳಪ್ಪ ಒಂದ್ಗಳಿಗೆ. ಯಾಕಪ್ಪ ಹಿಂಗ್ ಆಡ್ತಿದ್ಯಾ ನೀನು? ಆ ಎಲ್ಲಿ ಆ ಗೌಡ್ರು ಅವರೆಲ್ಲಾರು ನೀನು ಹೇಳಿದ್ರಲ್ಲ, ಅವರೇ ತಾನೇ ಕರ್ಸಿದ್ದು, ನೀನಲ್ಲ ನನಗೆ ಕರ್ಸಿದ್ದು ಕಣಪ್ಪ. ಗೌಡ್ರು ಫೋನ್ ಮಾಡಿ ಹೇಳಿದ್ದು ನನಗೆ, ಪ್ರತಿಯೊಂದನ್ನು ಹೇಳಿರೋದು ಅವರು ಬಂದಾದ್ಮೇಲೆ ಏನಿದ್ರು ನಾನು ನೋಡೋದು. ಕರಿ ಅವ್ರಿಗೆ ಮೊದಲು. ಸಾ ಸಾ ನಂದೇ ಸಾ ಮನೆ. ನೀವು ಯಾರ್ದು ಮಾತು ಕೇಳಬೇಡಿ ಸಾ, ಕರೆಕ್ಟಾಗಿ ನೋಡಿ ಸಾ. ನಂದೇ ಇರುತ್ತೆ ಸಾ ಮನೆ. ಸುಮ್ಮನೆ ಬಂದ್ಬಿಟ್ಟು ಅವ್ರು ಇವರು ನಿನ್ಕಣ್ತಾರೆ ಕೇಳ್ತಾರಂತ ನೀವೇನು ತಲೆ ಕೆಡಿಸ್ಕೋಬೇಡಿ ಸಾ. ಸುಮ್ಮನೆ ನಂದೇ ಅಂತ ಮನೆ ಹೇಳ್ಬಿಟ್ಟು ಕಳಿಸಿ ಸಾ ಇವ್ರಿಗೆಲ್ಲಾರ್ಗು. ನೋಡ್ದೇನು ಹೆಂಗ್ ಮಾತಾಡ್ತಿದ್ದ ಅಂತ ನೋಡ್ದ ಅವನು. ಎಲ್ಲ ಇವಂದೇ ಮನೆ ಅಂತ ಹೇಳ್ಬಿಟ್ಟು ಕಳ್ಸ್ಬಿಡ್ಬೇಕಂತೆ. ನೋಡಿ ಸಾ ಹೆಂಗ್ ನಿಂತಾರಂತ ಕಳ್ರು. ನಮ್ಮ ಅಣ್ಣಂದ್ರುಗಳು ಇದಾರಲ್ಲ ಸಾ, ಇವ್ರಿಬ್ರು ನಿಂತಿದಾರಲ್ಲ. ಅವ್ರಿಬ್ರು ಬಾಳ ಅಂದ್ರೆ ಬಾಳ ಮೋಸ ಮಾಡಿದ್ದಾರೆ ಸಾ. ನಮ್ಗೆ ಇಲ್ದವೆಲ್ಲ ಮೋಸ ಮಾಡಿಬಿಟ್ಟಿದ್ದಾರೆ ಸಾ. ಆಸ್ತಿಲೂ ಮೋಸ ಮಾಡಿದ್ದಾರೆ. ಆಸ್ತಿಲಿ ನನಗೆ ನಮ್ಮ ಅಪ್ಪನ ಆಸ್ತಿ ನಾನು ಬಿಡಿಸ್ಕೊಂಡೆ ಸಾ. ಅದಕ್ಕೆ ಅವರಿಗೆ ಕೋಪ. ಆ ಕೋಪದಿಂದ ಸೇಡ್ ತೀರಿಸ್ಕೊಳೋದಕ್ಕೋಸ್ಕರ ಹಿಂಗೆಲ್ಲ ಆಡ್ತಿದ್ದಾರೆ ಸಾ ಅವ್ರಿಬ್ರು. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಸಾ, ಆಸ್ತಿ ಎಲ್ಲ ಪಾಲ್ ಮಾಡ್ಬೇಕಾದ್ರೆ ನಮ್ಮ ಊರವ್ರಿಗೆ ಇವ್ರಿಗೆ ಹೇಳ್ಕೊಂಬಿಟ್ಟು ಸಾ, ದೊಡ್ಡ ದೊಡ್ಡ ಹೊಲ ತೋಟ ಗದ್ದೆ ಫಸಲು ಬಿಡೋವಂಥ ತೋಟ, ಚೆನ್ನಾಗಿ ನೀರು ಸಿಗೋಂಥ ತೋಟ ಎಲ್ಲ ಅವ್ರ ಹೆಸ್ರಿಗೆ ಮಾಡ್ಕೊಂಡ್ಬಿಟ್ರು ಸಾ. ನನಗೆ ಈ ಕೊರಕ್ಲೆ ಎದ್ದಿರೋ ಥರ ನೀರು ಬಂದು 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 ನೀ ಜಾಸ್ತಿ ಫಸಲು ಬರಲ್ಲ, ಬರೀ ಕಲ್ಲು ಅಂಥವು ಇರ್ತಾವಲ್ಲ ಸಾ, ಫಸಲು ಚೆನ್ನಾಗಿ ಬರಲ್ವಲ್ಲ ಅಂಥ ಹೊಲಗಳು ಕೊಟ್ಟಿದ್ದಾರೆ. ನನಗೆ ಭಾಳ ಮೋಸ ಮಾಡಿದ್ದಾರೆ ಸಾ. ನೀವು ಒಂದು ಸ್ವಲ್ಪ ಬಡವ ಇದ್ದೀನಿ ಸಾ, ನೋಡ್ಬಿಟ್ಟು ನನಗೆ ಸಹಾಯ ಮಾಡಿ ಸಾ. ಏಯ್ ನೀನ್ ಕಳಲ್ಲ, ಎಲ್ಲಾರ ಮುಂದೆನೂ ಅದೇನ್ ನಾಟಕ ಮಾಡ್ತಿಲ್ಲ ಲೇ. ಈ ಪಾರ್ಟಿ ನಾಟಕ ಅದ್ ಎಲ್ಲಿ ಕಲ್ತಿದ್ದಲ್ಲ ನೀನು? ಲೇ ಲೇ ಬೋರಣ, ನಿನಗೆ ಇದು ನಿನ್ಗೆ ಒಳ್ಳೇದ್ ಅನ್ಸಲ್ಲ ಕಳ್ಳ ನಿನಗೆ. ಯಾಕ್ಲ ಇಂಥ ಅನ್ಯಾಯದ ಮಾಡೋದ್ ಕಲ್ತ್ಬಿಟ್ಟಿದ್ಯಾ? ಯಾವತ್ತು ಇಲ್ದೇರೋನು ಈಗ ವಯಸ್ಸಾದಿನ ಕಾಲದಲ್ಲಿ ನೀನ್ ಯಾಕ್ಲ ಕೆಟ್ಟವನ್ನ ಅನ್ಸ್ಕೊಂಡಿದ್ಯಾ? ನಿನಗೆ ಇಷ್ಟೊಂದೆಲ್ಲ ನೆಮ್ಕೆ ಇಟ್ಕೊಂಡು ಅಷ್ಟೊಂದು ಚೆನ್ನಾಗಿ ಮುದ್ದಾಗಿ ಸಾಕಿದ್ವಲ್ಲ ನಾನು ನಮ್ಮ ಅಣ್ಣ ಇಬ್ರು. ಚಿಕ್ಕನವನಿಂದ ಎಷ್ಟು ಚೆನ್ನಾಗಿ ಸಾಕಿದೀವಿ. ನಿನಗೆ ಒಂದೇ ಒಂದು ಈಟ ಅಂತ ಕಷ್ಟ ಕೊಟ್ಟಿದೀವಲ್ಲ ನಿನಗೆ. ನಿನಗೆ ಮೋಸ ಮಾಡಿದೀವಿ ಅಲ್ಲ. ಅಲ್ಲ ಕಣೋ, ನಿನ್ನೆ ಆಸ್ತಿ ಪಾಲ್ ಮಾಡ್ಬೇಕಾದ್ರೂ 2 ಪಾಲ್ ಮಾತ್ರ ಮಾಡುದು ಕಳ್ಳ. ಮನ್ಸು ಮಾಡಿದ್ರೆ ನಾವು 3 ಪಾಲ್ ಮಾಡ್ಕೊಂಡ್ಬಿಟ್ಟು ನನಗೂ ನಮ್ಮ ಅಣ್ಣಂಗೂ ಇನ್ನೂ ಆಸ್ತಿ ಬರಂಗ್ ಮಾಡ್ಕೊಳ್ತಿದ್ವಲ್ಲ. ಆದ್ರೂ 2 ಪಾಲ್ ಮಾಡ್ಬಿಟ್ಟು ಪೂರಾ 1 ಪಾಲು ನಿನಗೆ ಕೊಟ್ಟಿದೀವಿ. 2 ಎಕರೆ ಹೊಲ 2 ಎಕರೆ ತೋಟ. ಆದ್ರೂ ಕೂಡ ಇದೇನಿಲ್ಲ ದೌರ್ಜನ್ಯದ ಮಾತು ನಿಂದು. ಮೋಸದ್ದು ಅನ್ಯಾಯದ್ದು ಲೇ. ಉದ್ಧಾರ ಆಗಲ್ಲ ಕಳ್ಳ, ಹಿಂಗೆಲ್ಲ ಮಾತಾಡ್ಬೇಡ ಬೋರಜ್ಜ. ನಿನ್ನ ಹೋಗತ್ಲಾಗಿ. ಸಾ ಇವ್ನು ಏನೇನೋ ಬರೀ ಸುಳ್ಳೆ ಹೇಳ್ತಿದ್ದಾನೆ ಸಾ. ಇವನು ಮಾತು ನಂಬಡಿ ಸಾ ನೀವು. ಸುಮ್ಮಕ್ ನೀನು ನನ್ನ ಮುಂದೆ ಮಾಡೋದೆಲ್ಲ ಮಾಡಿಬಿಟ್ಟು ಮೊದಲೆಲ್ಲ ಮೋಸ ಮಾಡಿಬಿಟ್ಟು ಮೊದಲೆಲ್ಲ ಆಸ್ತಿ ನಿನಗೇನು ಬೇಕು, ಒಳ್ಳೆ ಫಸಲು ಬರೋ ಅಂತ ಆಸ್ತಿಗಳೆಲ್ಲ ನಿನ್ನ ಹೆಸರಿಗೆ ಮಾಡ್ಕೊಂಬಿಟ್ಟು ಒಳ್ಳೆ ನೀರು ಸಿಗೋ ಅಂಥದ್ದು, ಬೋರಲ್ಲಿ ನೀರು ಬರೋ ತೋಟ, ಒಳ್ಳೆ ಫಸಲು ಬರೋ ಅಂಥ ತೋಟ, ಹೊಲದಲ್ಲಿ ಒಳ್ಳೆ ಬೆಳೆ ಹಾಕಿರೋ ಒಳ್ಳೆ ಫಸಲು ಬರೋ ಅಂಥ ಹೊಲ ಅಂಥದ್ದೆಲ್ಲ ನೀನು ತಗೊಂಬಿಟ್ಟು, ನೀನು ಅಣ್ಣ ತಗೊಂಬಿಟ್ಟು ನನಗೆ ಆ ಮೂಲೆಯಲ್ಲಿ ಜಾಸ್ತಿ ಫಸಲು ಬರಲ್ವಲ್ಲ ಅಂಥದ್ದು ಮಾತ್ರ ಕೊಟ್ಟಿದ್ಯಾ ಕಣಿ ಹೇಳು. ನಿಮ್ಮ ಬುದ್ಧಿ ನನಗೆ ಗೊತ್ತಿಲ್ವಾ? ಇಬ್ರು ಮಾತಾಡ್ಕೊಂಬಿಟ್ಟು ಒಂದಾಗ್ಬಿಟ್ಟು ನನಗೆ ಮೋಸ ಮಾಡ್ತಿದ್ರಾ ಈಗಳಲ್ಲ. ಅಣ್ಣಯ್ಯ ನೋಡ್ಲಿ, ಅವನಿದಾನಲ್ಲ, ಅವ್ನು ಹಿಂದೆ ನಿಂತಿರೋನು ಈಗ ತಮ್ಮ ಅನ್ಕೊಂಡು ಬಂದಿದ್ದಾನೆ. ಮೊದಲೆಲ್ಲ ನಾನು ಆಗಿದ್ದು ನಿನಗೆ ಅದೊಂದು ಸ್ವಲ್ಪ ನಿನಗೆ ಜ್ಞಾಪನ ಇರಲಿ. ಯಾವತ್ತಿದ್ರು ನಿನಗೆ ಮೋಸ ಮಾಡ್ತಾನವನು. ಅವನು ಮಾತು ನಂಬೇಡ, ಮೋಸ್ಕರ ಅವನು ಬರೀ ಸುಳ್ಳೇ ಹೇಳ್ತಾನವನು. ಅವ್ನು ಮಾತು ನಂಬೇಡ ಅಂದರೆ ನಂಬೇಡ, ಇವಾಗಲೇ ಹೇಳ್ತಿದ್ದೀನಿ. ಅವ್ನು ತಂಟೆ ಬಿಟ್ಬಿಡು, ಅವ್ನು ಸವಾಸ ಬಿಟ್ಬಿಡು. ಲೇ ಬೋರಜ, ನೋಡುವ ಆವಾಗ್ಲಿ ನಾನು ನೋಡ್ತಿದ್ದೀನಿ ಏನೋ ತಮ್ಮ ಅಂತ ಸುಮ್ಕಿದೀನಿ. ಇಲ್ದವೆಲ್ಲ ಅದು ಇದು ತಲೆಯಲ್ಲಿ ತುಂಬಿಟ್ಟೆ ಅಂದ್ರೆ ನೋಡ್ ಕೋಪ ಬಂತು ಅಂದ್ರೆ ನಾನು ಮನುಷ್ಯ ಆಗಿರಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ತೆಪ್ಪಗ್ ನಿನ್ಕೊಂಡ್ಬಿಟ್ರೆ ನನಗೂ ಒಳ್ಳೇದು ನಿನ್ಗೂ ಒಳ್ಳೇದು. ಏನಂತ ಮಾತಾಡ್ತಿದ್ದಿಲ್ಲ ನೀನು? ಏನಂತ ಮಾತಾಡ್ತಿದ್ಯಾ ನೀನು? ನಾನು ಮೋಸ್ಕರ ಏನ್ಲ? ನೀನ್ ಕಳ್ಳ ಮೋಸ್ಕರ ಅಲ್ಲೇ, ನೀನ್ ಕೊಡ ಮೋಸ್ಕರ. ನೀನ್ ಕಳ್ರಪ್ಪ ಸುಮ್ಕಿ ಅತ್ಲಾಗಿ. ಒಳ್ಳೆ ತಲೆ ಕೆಟ್ಟೋಗಂಗೆ ಆಗ್ತೈತೆ ಅತ್ಲಾಗಿ ನನಗೂ. ಅವಾಗ್ಲಿ ನಾನು ನಿಮ್ದು ಕೇಳಿ 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 ಸಾಕಾಗೋಯ್ತು ಕಣ್ರಪ್ಪ ಅತ್ಲಾಗಿ. ನೋಡ್ರಿ, ಈಗ ಸುಮ್ಮನೆ ನಾನು ಹೋಗ್ಬಿಡ್ತೀನಿ ವಾಪಸ್ಸು. ಬೆಳಿಗ್ಗೆ ಅದು ಯಾರ ಮಕ್ಕ ನೋಡಿದ್ನು ಏನಪ್ಪ ಅತ್ಲಾಗಿ, ನನಗೆ ತಲೆ ಕೆಟ್ಟೋಗಂಗೆ ಆಗ್ತೈತೆ ಅತ್ಲಾಗಿ. ಏನ್ರಯ್ಯ ನೀವು? ವಯಸ್ಸಾಗೈತೆ ಎಲ್ಲಾರ್ಗು, ಅಣ್ಣ ತಮ್ಮಂದ್ರೆ ಹೆಂಗಿರ್ಬೇಕು ನೀವು? ಅಲ್ಲ ಕಣ್ರಪ್ಪ, ಅದು ಯಾರ್ದು ಬರುತ್ತೆ ಅಂತ ನಾನು ನೋಡ್ಬಿಟ್ಟು ಹೇಳ್ತೀನಿ, ಸುಮ್ಕಿರ್ರಿ. ಹಂಗಲ್ಲ ಸಾ, ನೀವು ನೋಡ್ಬಿಟ್ಟು ಒಂದು ಸ್ವಲ್ಪ ನಾನು ಬಡವ ಇದ್ದೀನಿ ಸಾ. ಅವರು ಸಿಕ್ಕಾಪಟ್ಟೆ ಸಾವುಕಾರರು ಇದ್ದಾರೆ ಸಾ. ಅವರಿಬ್ರು ಅವ್ರದ್ದು ಹೆಂಗಿದ್ರು ನಡೆಯುತ್ತೆ ಸಾ. ನಾನು ಭಾಳ ಬಡವ ಸಾ. ಭಾಳ ಕಷ್ಟಪಡ್ತಿದ್ದೀನಿ ಸಾ. ನಾನು ನೋಡ್ಬಿಟ್ಟು ನನ್ನ ಕಡೆ ಒಂದು ಸ್ವಲ್ಪ ನನಗೂ ಒಳ್ಳೇದಾಗಂಗೆ ಮಾಡಿ ಸಾ ನೀವು. ನೋಡಪ್ಪ, ಇಲ್ಲಿ ನೀನು ಮಾತಾಡ್ತಿರೋದು ಯಾವುದು ಲೆಕ್ಕಕ್ಕೆ ಬರಲ್ಲ. ಇಲ್ಲಿ ನಕ್ಷೆ ಪ್ರಕಾರ ಏನಾಯ್ತೋ ಅದ್ರ ಪ್ರಕಾರನೇ ನಾನು ಹೇಳ್ಬೇಕು, ಆಯ್ತಾ?
ಅದು ನಿಮಗೆ ನಿಮ್ಮ ಅಣ್ಣ ತಮ್ಮದ್ರುಗಳಿಗೆ ಬಿಟ್ಟಿದ್ದು ಕಣ್ರಪ್ಪ. ನನಗೆ ಅವೆಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ಯಾರ ಹೆಸರಲ್ಲಿ ಬರ್ತೈತೆ ಈ ಮನೆ, ಯಾರ ಹೆಸರಲ್ಲಿ ಆಸ್ತಿ ಐತೆ, ಮನೆ ಐತೆ, ಇವೆಲ್ಲದನ್ನು ನಾನು ನಕ್ಷೆ ಪ್ರಕಾರ ಹೇಳ್ಬಿಟ್ಟು ನನ್ನ ಕೆಲಸ ಏನಾಯ್ತು ಅದನ್ನ ಮಾಡಿ ಮುಗಿಸ್ಕೊಂಡು ಹೋಗ್ತೀನಿ. ಬೆಳಿಗ್ಗೆ ನಾನು ಏನ್ರಪ್ಪ ನಿಮ್ಮದು, ಸುಮ್ಮಕ್ಕೆ ನಿನ್ಕಳ್ರಿ. ಆಗಲ್ಲ ಅಲ್ಲೇ ಸರ್ ಬಂದ್ಬಿಟ್ಟಿದ್ದಾರೆ. ಅದು ಯಾವಾಗ ಬಂದ್ರು ಏನು ಆತ್ಲಾಗಿ, ಏನು ನನಗೋಸ್ಕರನೇ ಕಾಯ್ಕೊಂಡು ನಿಂತಿದ್ದಾರೆ. ಇನ್ನೇನು ಆತ್ಲಾಗಿ ನಾನು ಬೇರೆ ಬೇಗ ಬರ್ತೀನಂತ ಹೇಳ್ಬಿಟ್ಟು ತಡ ಮಾಡ್ಕೊಂಡು ಬಂದೆ ಆತ್ಲಾಗಿ. ಸರ್ ನಮಸ್ಕಾರ. ನಮಸ್ಕಾರ ಕಣಪ್ಪ. ಅಯ್ಯೋ ಬಾರಪ್ಪ ಇಲ್ಲಿ. ಏನ್ರಪ್ಪ ನೀವು ಬೇಗ ಕರೆದ್ಬಿಟ್ಟು ಯಾಕೆ ಇಷ್ಟೊಂದು ತಡ ಮಾಡ್ಕೊಂಬಂದೆ? ಅಯ್ಯ ಬೆಳಿಗ್ಗೆಯಿಂದಾನು ಇವ್ರದ್ದು ಅಣ್ಣ ತಮ್ಮಂದ್ರದ್ದು ನನಗೂ ಕೇಳಿ ಕೇಳಿ ಸಾಕಾಗೋಯ್ತು ಕಣ್ರಪ್ಪ ಅತ್ಲಾಗಿ. ಏನು ಇನ್ನೊಂದು 5 ನಿಮಿಷ ನೋಡ್ತಿದ್ದೆ ಅತ್ಲಾಗಿ. ನೀನು ಬಂದಿರಲಿಲ್ಲ ಅಂದಿದ್ರೆ ಗೌಡ್ರೆ ಅತ್ಲಾಗಿ ಹೋಗ್ಬಿಡ್ತಿದ್ದೆ ಕಣ್ರಪ್ಪ ನಾನು. ಏನು ಅತ್ಲಾಗಿ ಒಳ್ಳೆ ಸಮಾಧಾನನೇ ಇಲ್ಲ ಇವರಿಗೆ. ಬಿಡಿ ಸಾ ಇರ್ಲಿ. ಸಾ ಒಂದು ಸ್ವಲ್ಪ ಏನೋ ತಡ ಆಗೋಯ್ತು. ಬಂದೆ ಸಾ. ಇವಾಗ ನೋಡಿ ಸಾ, ಅದು ಯಾರ್ಯಾರ ಹೆಸರಲ್ಲಿ ಏನೇನೈತೆ ಅಂತ ನೋಡಿ ಸಾ. ಅಪ್ಪ ನಮ್ಮ ಹೆಸರಲ್ಲಿ ಪಕ್ಕ ಇರುತ್ತಲ್ವೇನಪ್ಪ? ಏನು ಭಯ ಪಡೋದೇನು ಅವಶ್ಯಕತೆ ಇಲ್ಲ ಅಲ್ವೇನಪ್ಪ? ನೋಡ್ಲಪ್ಪ, ಇನ್ನೊಂದು 5 ನಿಮಿಷ ಗೊತ್ತಾಗೋದ್ ಕಣ್ತಡಿ. ತಲೆ ಯಾಕೆ ಕೆಡಿಸ್ಕೊಳ್ತೀಯ? ಇಲ್ಲಿ ನಿನ್ ಕಣಕ್ ಬಿಡಲ್ಲ ಕಳ್ಳ. ನಮ್ದೇ ಕಳ್ಳ ಇದು ಆಸ್ತಿ, ನಮ್ದೇ ಕಳ್ಳ ಮನೆ. ನೀನ್ ಯಾಕೆ ತಲೆ ಕೆಡಿಸ್ಕೊಂಡ? ನನ್ನ ಹೆಸ್ರಿಗೆ ಯಾವತ್ತೂ ಬಂದ್ಬಿಟ್ಟೈತೆ ಕಳ್ಳ ಅದು. ತಲೆ ಕೆಡಿಸ್ಕೊಬೇಡ, ಸುಮ್ಕಿರುವ. ನೀ ಇಲ್ಲಿ ನೀನ್ ಕಣಕ್ ಬಿಡಲ್ಲ. ನಿಮ್ ದೊಡ್ಡಪ್ಪಂದ್ರುಗಳಿಗೆ ಹಂಗ್ ಬೈತ್ ಕಳಿಸ್ತೀನಿ. ಇಲ್ಲಿ ನಿನ್ಕೋಬೇಡ್ರಿ, ಇಲ್ಲಿ ಕಾಲ್ ಇಡ್ಬೇಡ್ರಿ ನೀವು. ಇನ್ನೊಂದು ದಿವಸ ಏನಾದ್ರು ಬಂದು ಬರೀ ಇಷ್ಟಕ್ಕೇನೆ ಬಿಡ್ತೀನಿ ಅಂತ ಕಡಿದ್ಯಾ? ಅಲ್ಲಿ ತೋಟದತ್ರ ಇನ್ನೂ ಐತೆ ಅವರಿಗೆ. ತೋಟದತ್ರ ಬಂದು ಕಾಲಿಡಬಾರ್ದು ಅವರು. ಹಂಗ್ ಮಾಡ್ತೀನಿ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನನಗೆ ತಮ್ಮಂಗೆ ಯಾಕಾದ್ರೂ ಕೆಣಕೊಂಬಿಟ್ಟು ಅನ್ಬೇಕು ಅವರು. ನನಗೆ ಕೆಣಕಿರೆ ಎಷ್ಟು ಕಷ್ಟಗಳು ಅನ್ಭವಿಸ್ಬೇಕಂತ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅವರಿಗೆ. ಅನ್ಯಾಯವಾಗಿ ನಮ್ಮ ಬೋರನ್ನು ಕೆಣಕೊಂಬಿಟ್ಟು ಎಂತ ಕೆಲಸ ಮಾಡ್ಕೊಂಡ್ಬಿಟ್ವಲ್ಲಪ್ಪ ನಾವು ಅನ್ಬೇಕು ಅವರು. ಹಂಗ್ ಮಾಡ್ತೀನಿ. ನೀನ್ ಏನು ಭಯ ಪಡಬೇಡ ಕಣಪ್ಪ. ನಮ್ದೇ ಕಣ ಇದು ಆಸ್ತಿ, ನಮ್ಮ ಹೆಸರಿಗೆ ಬರೋದು ಕಣ. ಹೆದರ್ಕೋಬೇಡ ಕಣ ನೀನು. ಆರಾಮಾಗಿರ, ತಲೆ ಕೆಡಿಸ್ಕೋಬೇಡ. ಇಲ್ಲ ಕಣಪ್ಪ, ನಾನ್ ಯಾಕಪ್ಪ ಹೆದರ್ಕೊಳ್ಳಿ? ಓಯ್ಯ ನೀನ್ ಚೆನ್ನಾಗಿ ಹೇಳ್ತೀಯ. ನಾನ್ ತಲೆನೇ ಕೆಡಿಸ್ಕೊಳಲ್ಲ ಕಣಪ್ಪ. ನನಗೆ ಗೊತ್ತು ಕಣಪ್ಪ, ನನಗೆ ಗೊತ್ತು. ನಮ್ಮ ಆಸ್ತಿನೇ ಇದು, ನಮ್ದೇ ಮನೆ ಅಂತ. ಸಾ ನೋಡ್ಬಿಟ್ಟು ಒಂದ್ರೇಟು ಕರೆಕ್ಟಾಗಿ ಒಂದ್ ಸ್ವಲ್ಪ ನೋಡ್ಬಿಟ್ಟು ಕರೆಕ್ಟಾಗಿ ಅಳತಿ ಮಾಡಿ ಸಾ. ನಾನು ಬಡವ ಇದ್ದೀನಿ ಸಾ, ನನ್ಗೊಂದು ಸ್ವಲ್ಪ ಸಹಾಯ ಮಾಡಿ ಸಾ. ಅವರು ಸಾವುಕಾರರು ಸಾ, ಅವ್ರದ್ದೆಲ್ಲ ಮಾತು ಜಾಸ್ತಿ ಇದು ಮಾಡಬೇಡಿ. ನಮ್ಮ ಕಡೆನೂ ಒಂದು ಸ್ವಲ್ಪ ನೋಡಿ ಸಾ. ಲೈ ಬೋರಜ, ಏನೇನೋ ಮಾತಾಡ್ತಿದ್ಯಾ ನೀನು? ಇಲ್ಲಿ ಅಲ್ಲಿ ಏನಾಯ್ತು ಅಲ್ಲಿ ಅದ್ರ ಪ್ರಕಾರ ಅವ್ರು ನೋಡ್ಬಿಟ್ಟು ಹೇಳೋದು. ನಿನಗೆ ಇಷ್ಟ ಬಂದಂಗೆ ನೀನು ಅದು ಇದು ಮಾತಾಡ್ತೀಯ ಅಂದ್ರೆ ನಿನ್ನ ಮಾತೆಲ್ಲ ಕೇಳೋಕ್ಕಾಗಲ್ಲ ಕಳ್ಳ. ನಿನ್ನ ಮಾತೆ ಅಲ್ಲ, ನನ್ನ ಮಾತೆ ಅಲ್ಲ, ಯಾರ ಮಾತು ಕೇಳೋಕ್ಕಾಗಲ್ಲ. ಅದು ಅವ್ರು ಕರೆಕ್ಟಾಗಿ ಏನಾಯ್ತು ಅದ್ರ ಪ್ರಕಾರ ಹೇಳೋಗ್ಬೇಕು ಕಳ್ಳ. ಅವ್ರಿಗೆ ಯಾಕೆ ಅದು ಇದು ಹೇಳ್ತಿದ್ಯಾ ನೀನು? ತೆಪ್ಪಗೆ ಬಾಯಿ ಮುಚ್ಕೊಂಡು ತೆಪ್ಪಗೆ ನಿನ್ಕಳ್ಳ. ಅವ್ನು ಸಾವುಕಾರನು ಅವ್ನು ರಂಗಜ್ಜ ನಿಂತಿಲ್ವಾ? ಹಂಗೆ ನೀನು ಬಾಯಿ ಮುಚ್ಕೊಂಡು ತೆಪ್ಪಗೆ ನಿನ್ಕ. ಏನಾಯ್ತು ಅದು ಇದು ಎಲ್ಲ ಮಾತಾಡ್ತಿದ್ಯಾ ನೀನು? ನಾನು ನಿನ್ನೆಯಿಂದ ನೋಡ್ತಾನೆ ಇದ್ದೀನಿ. ಇವೆಲ್ಲ ಬೇಕಿತ್ತಲ್ಲ ನಿನಗೆ. ಲೈ ನೆನ್ನೆ ಪಂಚಾಯತ್ಗೆಲ್ಲ ಹೇಳ್ದೆ ತಾನೆ ನಿನಗೆ ಒಳ್ಳೆ ಮಾತಲ್ಲಿ. ಅಲ್ಲ ಅವನು ಸಾವುಕಾರಿಗೆ ಹೇಳ್ದೆ ತಾನೆ ನಾನು. ಬೇಡ ಕಣಪ್ಪ, ಏನು ಅಳತೆ ಗಿಳತೆ ಏನು ಮಾಡಿಸೋದು ಬೇಡ ಕಣ. ಏನು ಈಗ ನಿನ್ನ ತಮ್ಮಂಗೆ ನೀನು ಮನೆ ಕೊಟ್ಟಿದ್ಯಾ ಅಂದಮೇಲೆ ಬಿಟ್ಬಿಡು. ಈಗ ಅವಂದೇ ತಾನೇ ಅದು. ಸುಮ್ಮನೆ ಯಾಕೆ ಇವೆಲ್ಲ ಕಿತಾಪತಿ? ಯಾಕೆ ಹಿಂಗೆಲ್ಲ ಮಾಡ್ಕೊಂಡು ಹೋಗ್ತೀರಾ? ಒಂದೇ ತಾಯಿ ಮಕ್ಕಳಾಗ್ಬಿಟ್ಟು ಹಿಂಗೆಲ್ಲ ಆಡ್ಕೊಂಡು ಹೋಗ್ಬಿಡ್ರಿ ಅಂತ ಹೇಳಿದಾಗ ಸರಿ ಗೌಡ್ರಿ ಅಂತ ಅವನು ಪಂಚಾಯತ್ಗೆ ಎಲ್ಲರ ಮುಂದೆ ಒಪ್ಕೊಂಡ ತಾನೆ. ಇನ್ಮೇಲೆ ನಿನ್ನ ಮನೆ ಆಗ್ತಿತ್ತು ತಾನೆ. ಅದನ್ನು ಬಿಟ್ಬಿಟ್ಟು ನೀನು ಇಲ್ದವೆಲ್ಲ ಅವತಾರ ಮಾಡ್ಕೊಂಡು ಇಲ್ಲ ಅಳತೆ ಬರಲೇಬೇಕು, ಅಳತೆ ಮಾಡಲೇಬೇಕು, ಮನೆ ಯಾರ್ದಂತ ಗೊತ್ತಾಗ್ಲೇಬೇಕು, ಅದು ನಂದೇ ಮನೆ, ನಮ್ಮ ಅಣ್ಣಂಗೆ ಅಷ್ಟು ಜನಗಳ ಮುಂದೆ ಅವಮಾನ ಮಾಡೇ ಮಾಡ್ತೀನಿ ನಾನಂತೂ ಬಿಡಲ್ಲ ಅಂತ ಚಾಲೆಂಜ್ ಮಾಡ್ಕೊಂಡು ಕರ್ಕೊಂಬಂದ್ಬಿಟ್ಟು ಇಲ್ದವೆಲ್ಲ ಅವತಾರಗಳು ಮಾಡ್ತಿದ್ಯಾ? ಅವತಾರಗಳನ್ನ ಇಲ್ದವೆಲ್ಲ ಅವತಾರಗಳು ಮಾಡ್ತೀಯಲ್ಲ ನೀನಲ್ಲಿ. ನಡಿ ನಿನ್ನ ಸುಮ್ಮಕ್ ನಿನ್ಕ ತೆಪ್ಪಗೆ ಜಾಸ್ತಿ ಮಾತಾಬೇಡ. ಅಪ್ಪ ಇವ್ರು ನೋಡಪ್ಪ, ಇವರು ಹೆಂಗ್ ಮಾತಾಡ್ತಿದಾರಂತ. ಅಲ್ಲ ಕಣಪ್ಪ, ಹೆಂಗ್ ಮಾತಾಡ್ತಿದಾರಂತ ನೋಡಪ್ಪ. ಇವರು ಗೌಡ್ರು ಅವ್ರ ಕಡೆನೇ ಮಾತಾಡ್ತಾರಲ್ಲಪ್ಪ. ಮಾತಾಡ್ಕೊಳ್ಳಿ ಬಿಡ್ಲಪ್ಪ, ಸುಮ್ಕಿರು. ಮಾತಾಡ್ಕೊಳ್ಳಿ, ತಲೆ ಯಾಕೆ ಕೆಡಿಸ್ಕೊಳ್ತೀಯ ನೀನು? ಅದೇನು ಮಾತಾಡ್ಕೊಂಡ್ರು ನಮ್ಮ ಆಸ್ತಿ ನಮ್ಮ ಮನೆ ನನ್ನ ಹೆಸ್ರಿಗೆ ಬರಲೇಬೇಕಲ್ವಾ? ಸುಮ್ಕಿರು ನೀನು, ಏನು ಯೋಚನೆ ಮಾಡ್ಬೇಡ. ನನಗೆ ಯಾಕ ಭಯ ಬೇರೆ ಆಗ್ತೈತಪ್ಪ. ಯಾಕಪ್ಪ ಬೇಕಿತ್ತು ಇವೆಲ್ಲ ತಲೆ ಇಟ್ಟೆ ನಮ್ಗೆ ಯಾಕಪ್ಪ ಬೇಕಿತ್ತು? ಅಲ್ಲ ನೆನೆ ಪಂಚಾಯತ್ಗೆಲ್ಲ ನೆನೆ ಆ ಗೌಡ್ರು ಅತ್ಲಾಗಿ ಇವರು ಬಾವ ಅವರು ಅತ್ಲಾಗಿ ನಿಂದೆ ಆಸ್ತಿ ನಿಂದೆ ಮನೆ ಅತ್ಲಾಗಿ ನಾನು ಏನು ಕೇಳಲ್ಲ ಅಂತ ಹೇಳಿದ ತಕ್ಷಣ ಅವ್ರು ಪಂಚಾಯತ್ಗೆ ಹೇಳಿದ ತಕ್ಷಣ ಅವ್ರು ಸುಮ್ಕಾಗಿದ್ರು, ಏನು ಮಾತಾಡ್ದಂಗೆ ಸುಮ್ಕಾಗಿದ್ರು. ಇವರೇ ನೆನೆ ಕುಣಿದ್ಕೊಂಡು ಅಳತೆಯವ್ರಿಗೆ ಕರಿಲೇಬೇಕು, ಯಾರ್ದಂತ ಮನೆ ಗೊತ್ತಾಗ್ಲೇಬೇಕು, ಹಂಗೆ ಹಿಂಗೆ ಅಂತ ಸುಮ್ಕೆ ಮಾಡೋ ಕೆಲ್ಸ ಇಲ್ದಲೆ ಕರೆದ್ಬಿಟ್ಟು ಇವಾಗ ಇಲ್ದವೆಲ್ಲ ಅವತಾರಗಳು ಮಾಡ್ತಿದಾರಲ್ಲ ಇವ್ರಿಗೆ ಏನಾಗೈತೆ ಅಂತ ಕಾರಣ ಸುಮ್ಕೆ ನೆನೆ ಅತ್ಲಾಗಿ ಗೌಡ್ರು ಹೇಳಿದ ತಕ್ಷಣ ಅವರು ಏನು ಮಾತಾಡ್ದಂಗೆ ಸುಮ್ಕಾಗಿದ್ರು, ನನಗೆ ಕೇಳಲ್ಲ ಅಂತ. ಇವರು ಸುಮ್ಕೆ ಆಗಿದ್ರೆ ಅತ್ಲಾಗಿ ಬಹಳ ಉತ್ತಮ ಆಗ್ತಿತ್ತು, ಅತ್ಲಾಗಿ ನೆಮ್ಮದಿಯಾಗಿರ್ಬೋದಿತ್ತು ಅತ್ಲಾಗಿ. ಅದನ್ನ ಬಿಟ್ಬಿಟ್ಟು ಅಳತೆಯವ್ರಿಗೆ ಕರಿಬೇಕು, ಅವ್ರಿಗೆ ಕರಿಬೇಕು, ಇವ್ರಿಗೆ ಕರಿಬೇಕು ಅಂತ ಯಾಕಪ್ಪ ಬೇಕಿತ್ತು ಇವೆಲ್ಲ? ಇವ್ರಿಗೆ ಏನಾಗೈತೆ ಇವ್ರಿಗೆ? ನನ್ಗಂತೂ ಹೋಗತ್ಲಾಗಿ ಭಯ ಆಗಂಗ ಆಗ್ತೈತೆ ಅತ್ಲಾಗಿ. ಅದ್ ಯಾವಾಗ ಯಾರ ಹೆಸರಲ್ಲಿ ಐತೆ ಅಂತ ಹೇಳ್ತಾರೋ ಏನೋ ಒಂದು ಗೊತ್ತಾಗ್ತಿಲ್ಲ ಅತ್ಲಾಗಿ. ಸಾ
ಏನಾರ ಗೊತ್ತಾಯ್ತಾ ಸಾ? ಯಾರ್ದು ಮನೆ ಯಾರ್ದು ಆಸ್ತಿ ಅಂತ ಏನಾರ ಗೊತ್ತಾಯ್ತಾ ಸಾ? ಗೌಡ್ರೆ ನೋಡ್ರಿ ಗೌಡ್ರೆ ಈ ಕಡೆ ಪಕ್ಕದ ಮನೆ ಇರೋದು ಯಾರೋ ರಾಜಣ್ಣ ಅಂತ ಹೆಸರು ಬರ್ತೈತೆ. ಈ ಮನೆ ಪಕ್ಕ ಎಡಗಡೆ ಮನೆ ಇರೋದು ರಾಜಣ್ಣ ತಾನೆ? ಹ್ಞೂ ಸಾ, ರಾಜಣ್ಣ ಅಂತ ಕರೆಕ್ಟು. ರಾಜಣ್ಣನ ಮನೆನೇ. ಈ ಮನೆ ಬಲಗಡೆ ಶೇಖರಣ್ಣ ಮನೆ ಅಂತ ತೋರಿಸ್ತಿದೆ. ಈ ಮನೆ ಬಲಗಡೆ ಶೇಖರಣ್ಣ ಅಂತಾನೆ ಮನೆ ಇರೋದು? ಹ್ಞೂ ಸಾ ಕರೆಕ್ಟಾಗಿ ಹೇಳ್ತಿದ್ರ, ಹೇಳಿ ಸಾ. ಎಡಗಡೆ ಸೈಡು, ಈ ಮನೆ ಎಡಗಡೆ ಸೈಡು ರಾಜಣ್ಣನ ಮನೆನೇ ಇರೋದು, ಬಲ್ಗಡೆ ಸೈಡು ಶೇಖರಣ್ಣನ ಮನೆನೇ ಸಹ ಇರೋದು. ಕರೆಕ್ಟಾಗಿ ಹೇಳ್ತಿದ್ದೀರಾ ಸಾ. ಈಗ ಮನೆ ಯಾರ್ದು ಸಾ ಇದು? ನೋಡಪ್ಪ, ಈ ಮನೆ ಆಯ್ತಲ್ಲ ನೋಡಪ್ಪ, ಆ ಕಡೆ ರಾಜಣ್ಣ, ಈ ಕಡೆ ಏನಂತ ಬರ್ತಿದೆ ಅಂದರೆ ಶೇಖರಣ್ಣ ಅಂತ ಬರ್ತೈತೆ. ಬಲಗಡೆ ಮಧ್ಯದಲ್ಲಿ ರಾಜೇಗೌಡರು ಅಂತ ಬರ್ತೈತಪ್ಪ. ರಾಜೇಗೌಡರು ಅಂದರೆ ಯಾರು ನಿಮ್ಮಲ್ಲಿ? ಇವ್ರು ಹಿಂದ್ಗಡೆ, ನನ್ನ ಹಿಂದ್ಗಡೆ ನಿಂತಿದ್ದಾರಲ್ಲ ಅವರ ಇಲ್ಲಿ ಮುಂದ್ಗಡೆ ನಿಂತಿದ್ದಾರಲ್ಲ ಅವರ? ಸಾ, ರಾಜೇಗೌಡರು ಅಂದ್ರೆ ಈಗ ನಮ್ಮೂರು ಸಾವುಕಾರರು ಸಾ. ಇವ್ರೇನ ಸಾ? ಲೇ ಪಾಪ ಸಾವುಕಾರ, ಬಾರಪ್ಪ ಇಲ್ಲಿ ಮುಂದೆ. ಕರೆಕ್ಟಾ ಸಾ? ಇನ್ನೊಂದ್ಸಲಿ ನೋಡಿ ಸಾ, ಆ ಕಡೆ ಈ ಕಡೆ ಎಲ್ಲಾ ಸೈಡನ್ನು ಒಂದ್ಸಲಿ ನೋಡ್ಬಿಟ್ಟು ಕರೆಕ್ಟಾಗಿ ಹೇಳಿ ಸಾ. ಯಾಕಂತೀರಾ, ಈಗ ಇವ್ರದ್ದು ಜಗಳ ಆಡ್ತಿರೋದು ಇದಕ್ಕೋಸ್ಕರನೇ ಸಾ. ಅವ್ರು ನೋಡಿದ್ರೆ ಇಬ್ರು ಅಣ್ಣ ತಮ್ಮಂದ್ರೇನೆ ಸಾ. ಆದ್ರೆ ಅವ್ರು ನೋಡಿದ್ರೆ ಅವರು ಬೋರಣ್ಣ ಅಂತ ಸಾ. ಬೋರಣ್ಣನ ಹೆಸರೇನಾರ ಬರ್ತೈತೆ ಇನ್ನೊಂದ್ಸಲಿ ನೋಡಿ ಸಾ. ಬಾರಪ್ಪ ಬೋರಣ್ಣ, ಇಲ್ಲಿ ಮುಂದೆ ಬಾರಪ್ಪ ಇಲ್ಲಿ. ಸುಮ್ಮನೆ ಪದೇ ಪದೇ ಅದೇ ಗಲಾಟೆ ಮಾಡ್ಕೊಂಡು ನಿನ್ಕೊಬಿಡ್ರಿ. ಬಾ ಇಲ್ಲಿ. ನೀನೇ ತಾನೆ ಹಿಂಸೆ ಮಾಡಿ 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 ಅಳತೆ ಮಾಡಿಸ್ಬೇಕು. ಯಾರ್ದಂತ ಮನೆ ಗೊತ್ತಾಗುತ್ತೆ, ನಂದೇ ಮನೆ ಅಂತ ಹೇಳ್ತಿದ್ದಲ್ಲ. ನೋಡಪ್ಪ, ಈಗ ಅವ್ನು ಸಾವುಕಾರ ಇದ್ದಾನಲ್ಲ ನಿಮ್ಮಣ್ಣ ರಾಜೇಗೌಡ, ಅವನ ಹೆಸ್ರಿಗೆ ಬರ್ತೈತೆ. ಈಗ ಏನಪ್ಪ, ಏನ್ ಹೇಳ್ತೀಯಪ್ಪ ಇವಾಗ? ಇದಕ್ಕೆ ಏನ್ ಹೇಳ್ತೀಯ? ಅದೆಂಗ್ರಿ ಗೌಡ್ರ ಬಂದ್ಬಿಡುತ್ತೆ ಅಂತ ಇವಾಗ ನಮ್ಮ ಅಣ್ಣನ ಹೆಸರು ಅದೆಂಗ್ ಬಂದ್ಬಿಡುತ್ತೆ ಅಂತ ಬರ್ತೈತಲ್ಲ. ಇವನು ಯಾರು? ಇವನು ಹಿಂಗಾಡ್ತಾನ ಇವನು. ಅದೆಂಗ್ರಿ ಬಂದ್ಬಿಡುತ್ತೆ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ ಕಣಪ್ಪ. ಇರೋದನ್ನ ಹೇಳ್ತಿದಾರ ಅವರು. ಸರಿನಾ? ಇಂಥದ್ದು 10 ಜನಕ್ಕೆ ಕರೆದ್ಬಿಟ್ಟು ನೀನು ಅಳತೆ ಮಾಡಿಸಿದ್ರು ಕೂಡ ಯಾರ ಹೆಸರಾಯ್ತು ಅವ್ರದೇ ಬರೋದು. ಸರಿನಾ? ನೀನು ಅದು ಇದು ಹಂಗು ಹಿಂಗು ಮಾತಾಡಂಗಿಲ್ಲ. ನೀನೇ ತಾನೇ ಹಿಂಸೆ ಮಾಡ್ಬಿಟ್ಟು ಅಳತೆ ಮಾಡೋರಿಗೆ ಕರಿಬೇಕು ಅಂತ ಹೇಳಿದ್ದು. ಕರೆದಿದ್ದೀವಿ ಅಷ್ಟೇ. ಯಾವ್ದಕ್ಕೂ ಒಪ್ಕೊಳ್ಳಲ್ಲ ಅಂದ್ರೆ ಇದೇ ಯಾವ ಸೀಮೆಲ್ಲ ನ್ಯಾಯ ನಿಂದು? ಒಳ್ಳೆ ಕಥೆ ಆಗೋತಲ್ಲ ನಿನ್ನಿಂದ. ನೋಡಪ್ಪ, ಕರೆಕ್ಟಾಗಿ ಹೇಳ್ತಿದ್ದೀನಿ, ಇರೋದನ್ನ ಕರೆಕ್ಟಾಗಿ ಹೇಳಿದ್ದೀನಿ ಕಣ್ರಪ್ಪ ನಾನು. ಇಷ್ಟು ನಂಬ್ರಿ, ಇಲ್ಲ ಅಂದ್ರೆ ಬೇಕಾದ್ರೆ ನೀವು ಬೇರೆ ಅವ್ರನ್ನೇ ಬಂದ್ಬಿಟ್ಟು ಇನ್ನೊಂದ್ಸಲಿ ಬೇಕಾದ್ರೆ ಅದೇನು ಮಾಡ್ಕೊಳ್ರಿ ನೀವು. ನಿಮ್ಗೆ ಬಿಟ್ಟಿದ್ದು ಇರೋದನ್ನ ನಾನು ಕರೆಕ್ಟಾಗಿ ಹೇಳೋಗಿದ್ದೀನಿ. ಸರಿನಾ? ಅಲ್ಲ ಕಂಡ, ಲೇ ಬೋರಣ್ಣ, ಏನ್ ಅವಾಗ್ಲಿ ನಾನು ಬಹಳ ನೆಗದಾಡ್ತಿದ್ದೆ ನೀನು. ನನ್ನ ಹೆಸರು ನಾನು ಮಾಡಿಸ್ಕೊಂಡಿದ್ದೀನಿ, ನನ್ನ ಹೆಸರಿಗೆ ಮಾಡಿಸ್ಕೊಂಡಿದ್ದೀನಿ ಅಂತ. ಮತ್ತೆ ಯಾರ್ದಪ್ಪ ಇವಾಗ ಮನೆ? ಯಾರ್ದಪ್ಪ ಹೆಸರು? ಯಾರ್ದ ಬಂತು? ದೌಲತ್ ಮಾಡ್ತೀಯ ನನ್ನ ಮುಂದೆ? ದುರಾಂಕಾರ ಮಾಡ್ತೀಯ ನೀನು? ದುರಾಂಕಾರನ? ಲೇ ಸಾವುಕಾರ, ಸುಮ್ಕಿರ್ಲ, ಏನು ಮಾತಾಬೇಡ. ಸುಮ್ಮಕ್ ತೆಪ್ಪಗ್ ನಿನ್ಕೋಬೇಕು. ನಾನು ಯಾಕೆ ಬಂದಿರೋದಿಲ್ಲ ಮಧ್ಯದಲ್ಲಿ? ನಿನ್ ಪಾಡಿಗೆ ನೀವೇನೇ ಅಣ್ಣ ತಮ್ಮದ್ರುಗಳು ಒಬ್ರಿಗೊಬ್ರು ಮಾತಾಡ್ಕೊಳೋದು, ಒಬ್ರಿಗೊಬ್ರು ಚರ್ಚೆ ಮಾಡ್ಕೊಳೋದು, ಹಂಗ್ ಮಾಡಕ್ಕಿದ್ದಿದ್ರೆ ನಾನು ಯಾಕ್ಲ ಬರ್ಬೇಕಿತ್ತು? ನನ್ಗೇನ್ ಮಾಡಕ್ ಕೆಲಸ ಇಲ್ವೇ ಅಂದ್ರಲ್ಲ ಹಂಗಾದ್ರೆ? ತೆಪ್ಪಗ್ ಬಾಯಿ ಮುಚ್ಕೊಂಡು ತೆಪ್ಪಗ್ ನಿನ್ಕೊಳ್ಳ. ಅವ್ನ್ ರಂಗಜ್ಜ ನಿಂತಿಲ್ವ ಹಂಗ್ ನಿನ್ಕ ನೀನು. ಸರಿ ಗೌಡ್ರೆ, ಆಯ್ತು. ನೀವ್ ಹೆಂಗೆ ಹೇಳ್ತಿರೋ ಹಂಗೆ ಗೌಡ್ರೆ. ನಿಮ್ ಮಾತು ನಾವು ಯಾವತ್ತಾರೋ ಮೀರಿದೀವ? ಸುಮ್ಕಿರ್ರಿ ಗೌಡ್ರೆ. ನಾನು ಇನ್ನು ಬರ್ತೀನಿ ಗೌಡ್ರೆ, ನನಗೆ ಟೈಮ್ ಆಯಿತು, ನಾವು ಬೇರೆ ಕಡೆ ಹೋಗ್ಬೇಕು. ಬೆಳಿಗ್ಗೆ ಬಂದಿದ್ದು ಕೂಡ ಭಾಳ ಹೊತ್ತಾಯಿತು, ತುಂಬ ಹೊತ್ತಾಯಿತು. ನಾವಿನ್ನು ಬರ್ತೀವಿ ಗೌಡ್ರೆ. ಟೀ ಕಾಫಿ ಜ್ಯೂಸ್ ಏನಾರು ಕುಡ್ಕೊಂಡು ಹೋಗಿದ್ರು ಆಗ್ತಿತ್ತು ಸಾ. ಇಲ್ಲಪ್ಪ, ನಮಗೆ ಏನು ಬೇಡ, ನನಗೆ ಅರ್ಜೆಂಟ್ ಕೆಲಸಗಳಿದಾವೆ, ಬರ್ತೀನಿ ನಾನು. ನೋಡ್ದೇನಪ್ಪ ಬೋರಣ್ಣ ಏನೋ ಮಾಡ್ತೀಯ ಇವಾಗ? ನೋಡು, ನಿಮ್ಮ ಅಣ್ಣನ ಹೆಸರಲ್ಲಿ ಆಸ್ತಿ ಬರ್ತೈತೆ. ಇವಾಗ ಏನ್ ಮಾಡ್ತೀಯ? ಇವಾಗ ಹೆಂಗ್ ಮಾಡ್ತೀಯ ಯೋಚನೆ ಮಾಡು. ನನಗೇನು ಇಲ್ಲ ಕಣ್ರಪ್ಪ, ನಿಮ್ದೇನು? ನಿನ್ನೆ ನಾನು ಪಂಚಾಯತ್ಗೆ ಕರೆದ್ಬಿಟ್ಟು ಸುಮ್ಮನೆ ಎಲ್ಲಾರ್ಗು ತಣ್ಣಗೆ ಮಾಡ್ಬಿಟ್ಟು ವಾಪಸ್ ಕಳ್ಸೋಣಂತ ಹೇಳಿದ್ದೆ. ಅವನ ಪಾಡಿಗೆ ಅವನಿದ್ದ ಸಾವುಕಾರ, ನಿನ್ನ ಪಾಡಿಗೆ ನೀನಿದ್ದೆ. ನೀನು ಬಂದಿದ್ರು ಆಗ್ತಿತ್ತು. ನೀನಿದ್ದವು ನೀನು ಒಂದೇ ಉಸಿರಿಗೆ ಕೋಪ ಮಾಡ್ಕೊಂಡು ಇಲ್ಲ ಆಸ್ತಿ ಯಾರ್ದಂತ ಗೊತ್ತಾಗ್ಬೇಕು ಅಂತ ಹಠ ಮಾಡಿದೆ. ನಿಮ್ಮ ಅಣ್ಣಂದೇ ಅಂತೆ ಆಸ್ತಿ. ನೋಡಪ್ಪ, ನಾನು ಮಧ್ಯದಲ್ಲಿ ಜಾಸ್ತಿ ಈಗ ಮಾತಾಡಲ್ಲ, ಎಲ್ಲ ನಿಮಗೆ ಬಿಟ್ಟಿದ್ದು. ನಿಮ್ಮ ಇಷ್ಟ ಕಣ್ರಪ್ಪ, ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ನಾನಿನ್ ಬರ್ತೀನಿ ಕಣ್ರಪ್ಪ. ಬೋರಜ್ಜ, ಗೊತ್ತಾಯ್ತಾ ಇವಾಗ ಆಸ್ತಿ ಯಾರ ಹೆಸರದೈತೆ, ಏನು ಎತ್ತ ಅಂತ, ಮನೆ ಯಾರ ಹೆಸರದೈತೆ ಅಂತ ಗೊತ್ತಾಯ್ತಲ್ಲ? ಏನು ನಿನ್ನೆ ಮೊನ್ನೆಯಿಂದ ನಮ್ಮ ಸಾವುಕಾರಿಗೆ ಅಣ್ಣ ಅಂತ ನಾನು ಒಂದ್ ಸ್ವಲ್ಪ ಗೌರವ ಕೊಡದಲ್ಲೇ ನಮ್ಮ ರಂಗಜ್ಜಗೂ ನಮ್ಮ ಸಾವುಕಾರಿಗೂ ಹೆಂಗ್ ಇಷ್ಟ ಬಂದಂಗೆಲ್ಲ ಬೈತಿದ್ದೆ. ಇವಾಗ ಏನ್ ಮಾಡ್ತೀಯ ಅಂತ ನೀನು? ಅವಮಾನ ಮಾಡ್ತೀನಿ, ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕು. ಅವರು ಎಲ್ಲಾರ ಮುಂದೆನು, ಊರವ್ರಿಗೆ ಎಲ್ಲಾರ್ಗು ಗೊತ್ತಾಗ್ಬೇಕು ನಮ್ಮ ಅಣ್ಣನ ಬಂಡವಾಳ. ಇಬ್ರಿಗೂ ದುರಾಂಕಾರ ಜಾಸ್ತಿ ಆಗ್ಬಿಟ್ಟೈತೆ, ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ. ಇವಾಗ ಏನಪ್ಪ ಮಾಡ್ತೀಯ? ಇವಾಗ ಏನ್ ಮಾಡ್ತೀಯ? ಇಲ್ಲ ಇದ್ರೆ ಏನೋ ಮೋಸ ಮಾಡಿದೀರ ನೀವು ಇಬ್ರು ಸೇರ್ಕೊಂಬಿಟ್ಟು. ನೀವೇನ್ ಸಾಮಾನ್ಯದವರಲ್ಲ ನೀವು. ನನ್ನ ಮುಂದೆ ಇವೆಲ್ಲ ಇಟ್ಕೊಬೇಡ್ರಿ ನಿಮ್ದು. ನಾನು ಮಾತ್ರ ಈ ಮನೇನ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅಂದ್ರೆ ಬಿಡಲ್ಲ. ಅದೆಂಗ್ ಬಿಟ್ಬಿಡಕ್ಕಾಗುತ್ತಂತ ನಾನು ಯಾವ್ದೇ ಕಾರಣಕ್ಕೂ ಯಾರ ಮಾತು ನಂಬಲ್ಲ.
ಇಷ್ಟು ವರ್ಷದಿಂದ ಈ ಮನೆ ಎಲ್ಲಾನು ಇದು ಮಾಡ್ಕೊಂಡು ಹೋಗ್ತಿರೋದು ನಾನು. ಈ ಆಸ್ತಿನೂ ನನ್ನ ಹೆಸರಲ್ಲೇ ಇರೋದು. ನೀವು ಇಲ್ಲಿ ಯಾರ ಮುಂದೆನೂ ನಾಟಕ ಮಾಡ್ಕೊಂಡು ದಬಾಸಕ್ ಬಂದ್ರೆ ನಾನು ಯಾರಿಗೂ ನಂಬಲ್ಲ ಅಷ್ಟೇ. ನನ್ನ ಮುಂದೆ ಇವೆಲ್ಲ ಇಟ್ಕೋಬೇಡ್ರಿ ನೀವು. ನೋಡಪ್ಪ, ನೀನ್ ಯಾರ ಮುಂದೆನಾರು ಇಟ್ಕ ಏನಾದ್ರು ಮಾಡ್ಕ, ನಿನ್ನ ಕಟ್ಕೊಂಡು ನನ್ಗೇನಾಗ್ಬೇಕಾಯ್ತೆ? ನೀನೇನೆ ಹೇಳಿದ್ಯಾ ನೆನ್ನೆ, ತಮ್ಮ ಗಿಮ್ಮ ಏನೂ ಬೆಲೆನೇ ಇಲ್ಲ, ಒಂದ್ ಸಂಬಂಧನೂ ಇಲ್ಲ, ನಮಗೂ ನಿಮ್ದು ಏನು ಸಂಬಂಧ ಇಲ್ಲ ಅಂತ ನೀನೇ ಹೇಳಿದ್ಯಾ. ಇದಕ್ಕೆ ನಾನು ಕೂಡ ಹೇಳ್ತಿದ್ದೀನಿ, ನನ್ಗೂ ನಿನ್ಗೂ ಯಾವ್ದು ಸಂಬಂಧ ಇಲ್ಲ, ಸರಿನಾ? ಅವತ್ತು ಹೆಂಗ್ ಮನೆ ಬಿಟ್ಕೊಟ್ಟಿದ್ದು, ನನಗೆ ಇವತ್ತು ಈಗ ಮನೆ ಬೇಕು ನನ್ಗೂ. ನನ್ನ ಮಕ್ಳುಗಳು ಕೂಡ ಗಜೇಂದ್ರಂಗ್ ಒಂದ್ ಮನೆ ಬೇಕು, ದಿಲೀಪಂಗೂ ಒಂದ್ ಮನೆ ಬೇಕು ಕಣಪ್ಪ, ಸರಿನಾ? ನಾವು ಸ್ವಲ್ಪ ಚೆನ್ನಾಗಿರ್ಬೇಕು. ಏನ್ ಮಾಡ್ತೀಯಾ? ಎಲ್ಲಾರ್ಗು ನಾವು ಒಳ್ಳೆಯವರು ಅನ್ಕೊಂಡ್ಬಿಟ್ಟು ಕಡೆಗೆ ನಮ್ಗೆ ಮೋಸ ಮಾಡ್ತಾರಂತ ನಮಗ್ ಗೊತ್ತಿರಲ್ಲ. ಹಂಗಾಗಿ ಹೇಳ್ತಿದ್ದೀನಿ ನೋಡಪ್ಪ, 2 ದಿವಸ ಟೈಮ್ ಕೊಟ್ಟಿದ್ದೆ, ಆದ್ರೆ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ನೀನ್ ಮನೆ ಖಾಲಿ ಮಾಡ್ಬೇಕು ಅಷ್ಟೇ. ನೋಡಪ್ಪ ರಾಜೇಶಪ್ಪ, ನಿಮ್ಮ ಅಪ್ಪಂಗೆ ಹೇಳ್ಕೊಂಡು ಮನೆ ಬಿಟ್ಟು ಹೋಗ್ಬಿಡಪ್ಪ. ನಾನೇನೋ ಹೋಗ್ಲಿ ಬಿಡು ಅಂತ ನಾನ್ ಸುಮ್ಕಾಗಿದ್ದೀನಿ. ನನಗ್ ಗೊತ್ತಿತ್ತು ನನ್ನ ಹೆಸರಲ್ಲೇ ಐತೆ, ನಂದೇ ಮನೆ ಅಂತ. ಹೋದ್ ವಾರ ಇನ್ನು ನಾನು ಎಲ್ಲಾ ನೋಡ್ಕೊಂಡ್ ಬಂದಿದ್ದೀನಿ. ಪತ್ರಗಳಲ್ಲೆಲ್ಲ ಚೀಟಿ ಎಲ್ಲಾದ್ರೂ ಬುಕ್ ಎಲ್ಲ ತೆಗೆದ್ಬಿಟ್ಟು ನಾನ್ ಕರೆಕ್ಟ್ ಆಗಿ ಎಲ್ಲ ನೋಡ್ಕೊಂಡ್ ಬಂದಿದ್ದೀನಿ. ನನ್ಗೇನೆ ಇವನು ದಬಾಸಕ್ ಬರ್ತಾನೆ. ಏನ ತಮ್ಮ ಹೋಗ್ಲಿ ಚೆನ್ನಾಗಿರ್ಲಿ ಅಂತ ನಾವು ಸುಮ್ಕಾದ್ರೆ ನೀನು ಸಂಬಂಧ ಇಲ್ಲ ಅವ್ರಿಗೆ ಕಟ್ಕೊಂಡು ನನ್ಗೇನಾಗ್ಬೇಕಾಯ್ತೆ? ಅವ್ನು ಕುಮಾರಣ್ಣ ಹೊಲತ್ತಾವ ತೋಟುತ್ತಾ ಹೋದ್ರೆ ಕಾಲಿಡ್ಬೇಡ ನೀನು. ಇಲ್ಲಿ ಯಾರ ಆಸ್ತಿ ಐತಿ ಅಂತ ಬಂದಿದ್ಯಾ ಅಂತ ಹೇಳೋದು? ನಮ್ಮರು ತಮ್ಮರು ಅಂತ ಮಾತಾಡ್ತೀಯ ನೀನು? ಊರವ್ರ ಮುಂದೆ ಎಲ್ಲಾನು ಅಣ್ಣ ತಮ್ಮಗಳು ಜಗಳ ಮಾಡ್ತೀರ ನಂಗೆ ನೋಡ್ಬೇಕು ಅಂತ, ಬೇಕು ಅಂತಾನೆ ಪಂಚಾಯತ್ಗೆ ಕರೆಯೋದು. ಏನೇನ್ ಅವತಾರಗಳು ಮಾಡ್ದಲ್ಲ ನೀನು, ಏನೇನ್ ಅವತಾರಗಳು ಮಾಡ್ದೆ? ಇಷ್ಟಕ್ಕೇನೆ ನಿನ್ಗೆ ಸುಮ್ಕೆ ಬಿಡ್ತೀನಿ ಅಂತ ಕಡಿದ್ಯಾ? ಅವೆಲ್ಲ ನನ್ ಮುಂದೆ ಇಟ್ಕೋಬೇಡ ಇವೆಲ್ಲದನ್ನು. ನಿಂದೆಲ್ಲ ನಾಟಕಗಳು ಮುಗೀತು, ಸರಿನಾ? ನೋಡಪ್ಪ ರಾಜೇಶ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಸರಿನಾ? ನನಗೆ ನೀವ್ ಹೆಂಗ್ ಮಾಡ್ತಿರೋ ಏನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ನೀವು ನನಗೆ ಈ ಮನೆ ಬಿಟ್ಬಿಟ್ಟು ಹೋಗ್ಬೇಕು. ನನಗ್ ಮನೆ ಬಿಟ್ಕೊಡ್ಬೇಕು ಕಣ್ರಪ್ಪ ಅಷ್ಟೇ. ನನ್ಗೂನು ಕನಿಕರ ಪ್ರೀತಿ ಅಣ್ಣ ತಮ್ಮಂದ್ರು ಅನ್ನೋ ಒಂದು ಬಹಳ ವಿಶ್ವಾಸ ಇಟ್ಕೊಂಡಿದ್ದೆ, ಬಹಳ ಪ್ರೀತಿ ಇಟ್ಕೊಂಡಿದ್ದೆ. ಏನ ನಾನು ದೊಡ್ಡ ಮನ್ಸು ಮಾಡ್ಕೊಂಡು ನೀನ್ ಬೈದಿದ್ದೆಲ್ಲ ಸಹಿಸ್ಕೊಂಡು ನಾನು ನಮ್ ರಂಗಪ್ಪ ಇಬ್ರು ನಾನು ಎಷ್ಟು ಏನೋ ತಪ್ಪು ಮಾಡಿದೀನಿ ಕಳ್ಳ, ಮೊದ್ಲೆಲ್ಲ ನೋಡಿಲ್ಲ. ಆದ್ರೆ ಅವ್ನ್ ರಂಗಪ್ಪ ಎಲ್ಲ ಮಾಡಿದಾನೆ ಅಂತ ತಪ್ಪುಗಳು. ಅವ್ನಿಗೆ ಹೆಂಗ್ ಬೇಕು ಹಂಗೆ ಮಾತಾಡ್ತೀಯ ಅವನಿಗೆ? ಅಣ್ಣ ಬಿಡೋಣ ಅತ್ಲಾಗ, ಹೋಗ್ಲಿ ಅತ್ಲಾಗೆ, ಸುಮ್ಕಿರು. ಈಗ ಬಾರಣ ಹೋಗೋಣ ಅತ್ಲಾಗೆ. ಬಿಡು. ಈಗ ಮನೆ ಯಾರ ಹೆಸರಲ್ಲಿ ಐತೆ ಅಂತ ಗೊತ್ತಾಯ್ತಲ್ಲ, ಬಿಡೋಣ ಅತ್ಲಾಗ. ಅವನ ಪಾಡಿಗೆ ಅವ್ನು ಇದ್ ಬಿಡ್ಲಿ ಮನೇಲಿ, ಏನು ಮಾತಾಡಬೇಡ, ಬಿಡೋಣ. ಲೇ ರಂಗಪ್ಪ, ನಿನ್ಗೆ ಇದು ಸಂಬಂಧಪಟ್ಟಿದ್ದಲ್ಲ. ನೀನು ಬಾಯಿ ಮುಚ್ಕೊಂಡು ತೆಪ್ಪಗ್ ನಿನ್ಕಳ್ಳ. ನೀನು ಹಿಂಗ್ ಮಾಡ್ಕೊಂಡು ಹೋಗಿ ನಿನಗ್ ಬುದ್ಧಿ ಇಲ್ಲ. ನಿನ್ಗೆ ಮೊದ್ಲು ಬುದ್ಧಿ ಇದ್ದಿದ್ರೆ ಇವೆಲ್ಲ ಯಾಕ್ಲ ಆಗ್ತಿತ್ತು ನಮ್ಗೆ? ಬಡ್ಕಂಡೆ ತಾನೆ ನಾನು. ಬೇಡ ಕಳ್ಳ, ಅವನು ಬೋರಣ್ಣ ಒಳ್ಳೆಯವನಲ್ಲ ಕಳ್ಳ. ಅವನು ಇವ್ರದ್ದು ಮಾತು ಕೇಳ್ಕೊಂಡು ಬಹಳ ಮಿತಿ ಮೀರ್ಬಿಟ್ಟಿದ್ದಾನೆ. ಬೆಲೆ ಕೊಡ್ತಿಲ್ಲ, ಗೌರವ ಕೊಡ್ತಿಲ್ಲ ಅಂತ ಹೇಳಿದ್ರೆ ನೀನ್ ನನ್ನ ಮಾತು ಕೇಳ್ತಿರಲ್ಲ. ಬಿಡೋಣ, ನಮ್ ತಮ್ಮ ಅಲ್ವಾ, ಸುಮ್ನಿರಣ ಅಂತ ಹೇಳಿ ಅವನು ಹೇಳ್ದಂಗೆ ನೀನ್ ಹೇಳ್ದಂಗೆ ನಾನು ನಿನ್ ಮಾತು ಕೇಳ್ಕೊಂಡು ಸುಮ್ಕಾದೆ. ಇವನಿಗೆ ದುರಂಕಾರ ಜಂಬ ಅನ್ನೋದು ಜಾಸ್ತಿ ಆಗೋಯ್ತು. ಎಷ್ಟಂತ ಸಹಿಸ್ಕೊಳೋದು? ಅಕ್ಕಪಕ್ಕದವ್ರು ಆಗೋರು ಆಗದಲ್ಲೇ ಇರೋರು ಕೇಕೆ ಹಾಕೊಂಡು ನಗ್ತಿದಾರ ಕಳ್ಳ. ಅಣ್ಣ ತಮ್ಮದುಗಳು ಒಟ್ಟಿಗಿದ್ದವ್ರು ಇವತ್ತು ಜಗಳ ಮಾಡ್ಕೊಂಡು ಹೆಂಗಿದ್ದಾರೆ ನೋಡು ಅಂತ ಕೇಕೆ ಹಾಕೊಂಡು ನಗ್ತಿದ್ದಾರೆ. ಎಲ್ಲ ಆಗಿದ್ದು ಇವನಿಂದಾನೇ ಅಲ್ವೆಲ್ಲ ರಂಗಪ್ಪ. ಎಲ್ಲ ಮಾಡಾದ್ಮೇಲೆ ಇವಾಗ ಏನ್ ಬಿಟ್ಟಿದೀವಂತ, ಏನ್ ಉಳಿಸಿದಾನಂತ ಇವನು ನಾವು ಇದ್ ಮಾಡೋಣಪ್ಪ, ಆಯ್ತಾ? ಊರವರು ಚಿಕ್ಕ ಮಕ್ಳು ಕೂಡ ನಮ್ ಬಗ್ಗೆ ನಗಾಡ್ತಾರೆ ಈಗ ಆಡ್ಕೊಂಡು. ಅಂತ ಪರಿಸ್ಥಿತಿಗೆ ತಗೊಂಬಂದ್ ಬಿಟ್ಬಿಟ್ಟ. ತಮ್ಮ ಅಂತೆ ತಮ್ಮ ಇವನ್ಗೆ ಕನಿಕರ ಅನ್ನೋದು ಇಲ್ಲ, ಬಿಟ್ಬಿಡು. ಇಷ್ಟೆಲ್ಲ ಆದ್ಮೇಲೆ ನಾನು ಮಾತ್ರ ನೋಡ ರಂಗಪ್ಪ, ನಾನು ಮಾತ್ರ ಸುಮ್ಕೆ ಇರಲ್ಲ ಕಣ. ನನಗ್ ಬರ್ಬೇಕಾಗಿರೋದು ನನ್ನ ಹೆಸರಿಗೆ ಬಂದ್ಬಿಡ್ಬೇಕು ಅಷ್ಟೇ. ನಾಳೆ ನನ್ನ ಮನೆ ಏನಾಯ್ತೋ ಬಿಟ್ಕೊಡ್ಬಿಡ್ಬೇಕು ಅಷ್ಟೇ. ಅವ್ರಿಗೆ ಕಟ್ಕೊಂಡು ನನ್ಗೇನಾಗ್ಬೇಕಾಯ್ತೆ?